So, welcome back to my YouTube channel. ಸೊ ಈಗ ನಾವೆಲ್ಲಿದ್ದೀವಿ ಅಂತಂದರೆ ತಿರುಪತಿಲಿದ್ದೀವಿ, ಮೇಲೆ ತಿರುಮಲದಲ್ಲಿದ್ದೀವಿ. ಇಲ್ಲೇ ನಾವು ಸ್ಟೇ ಆಗಿದ್ದೀವಿ. ಬೆಳಗ್ಗೆ ನಾವು 8 ಗಂಟೆಗೆ ಹೊರಟ್ವಿ. ಸೊ 8 ಗಂಟೆಯಿಂದ ಹೊರಟು ಇಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು, ಒಂದು 2 ಗಂಟೆ ಹಂಗಾಗಿತ್ತು. ಸೊ ಆನ್ ದ ವೇ ಬರ್ತಾ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಡೈರೆಕ್ಟಾಗಿ ಇಲ್ಲಿ ಬೆಟ್ಟದ ಮೇಲೆ ಬಂದಿದ್ದೀವಿ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ತೆಗೆದಿದ್ದೀನಿ ಮಾರ್ನಿಂಗ್ ಜರ್ನಿ ಮಾಡ್ಕೊಂಡು ಬಂದಿದ್ದನ್ನು. ಸೊ ಆ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕಿರ್ತೀವಿ, ಹೋಗಿ ನೋಡ್ಕೊಂಡು ಬನ್ನಿ. ಆನ್ ದ ವೇ ಹೋಗ್ತಾ ಬ್ರೇಕ್ಫಾಸ್ಟ್ಗೆ ಟೈಮ್ ಆಗಿತ್ತು. ಸೊ ನಾವೆಲ್ಲಿ ನಿಲ್ಲಿಸಿದ್ದು ಅಂತಂದರೆ ಶಿವಪ್ರಸಾದ್ ಹೋಟೆಲ್, ದೇವನಹಳ್ಳಿಲಿರೋದು. ಅಲ್ಲಿ ನಿಲ್ಲಿಸಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅಲ್ಲಿಂದ. ಹೋಗಿ ಒಬ್ಬೊಬ್ಬರು ಹೋಗಿ. ಅಷ್ಟು ಸ್ಟ್ರಾಂಗೆಸ್ಟ್ ಮಾಮಿ ಅವರು. ಮೂರು ಕಟ್ ಮಾಡಿಸಿ. ಜರ್ನಿ ಅಂದಮೇಲೆ ವಿ ಫೀಲ್ ಲೈಕ್ ಈಟಿಂಗ್ ಸಮಥಿಂಗ್, ಏನಾದರೂ ತಿಂತಾರೋಣ ಅನಿಸುತ್ತೆ. ಜಂಕ್ ಫುಡ್ಸ್ನ ಮೇನ್ಲಿ ತುಂಬಾ ತಿನ್ನೋಣ ಅನಿಸುತ್ತೆ. ಆ್ಯಂಡ್ ವಿ ಫೀಲ್ ಆಲ್ವೇಸ್ ವೆರಿ ಹಂಗ್ರಿ, ಏನಾದರೂ ತಿಂತಾರೋಣ ಅಂತ ಅನಿಸುತ್ತೆ. ಸೊ ಅದಕ್ಕೆ ಆನ್ ದ ವೇ ಹೋಗ್ತಾ ಅಲ್ಲಿ ಚೇಪೆಕಾಯಿ ತೊಗೊಂಡು ತಿಂತಾ ಇದ್ದೀವಿ. ಮುಳುಬಾಗಿಲು ಚೇಪೆಕಾಯಿ ಸ್ಟಾರ್ಟ್ ಆಗಿದೆ. ತಿನ್ನು. ನೈಸ್. ನೋ ನಾನು ಹೇಳಿಲ್ವಾ ಕುಡಿಲಿ ರಂಡಿ. ಕೇಳಿಸ್ತಾಯ? ಚೆನ್ನಾಗಿದೆ, ಸ್ವೀಟ್ ಆಗಿದೆ ಇದು. ಚೆನ್ನಾಗಿದೆ ರಂಡಿ, ತಿನ್ನು. ಏನಿದೆ ಸ್ವಲ್ಪ ತಿನ್ನು, ಚೆನ್ನಾಗಿದೆ. ಇಟ್ಸ್ ನೈಸ್, ಕ್ರಿಸ್ಪಿ ಹೀಟ್. ಸರಿ ಆಯ್ತು. ಸರಿ ಸರಿ ಹೋಯ್ತು. ಏನು ನಿನ್ ತಮ್ಮಿ ನನ್ನ ತಮ್ಮಿ ಸರಿ ಹೋಯ್ತಾ? ಟೆಲ್ ಸಮಥಿಂಗ್. ಹಾಯ್, ಹೌ ಆರ್ ಯು? ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಮೈ ಚಾನಲ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ತರತೆ ಹ್ಯಾಪಿ ಬರ್ತ್ಡೇ. ನಾನು ನೀನು ಒಂದಾದ ಮೇಲೆ ನೀ ಏಕೆ ಹೋಗು ಸಾರೆ ಹೋಗ ಪೂಜಿತ ಕನಟಾಟನ ಮೂಚತೆ ಪ್ರೇಮಂತಂದರ ಸಮ ಹೋಮತ ಸಮ್ಮತಿ ಸೊಗೆ ತಾಕ್ತೆ ಸಮಧಿ 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 ಸಮಧಿ.
ಕಡಲೆಕಾಯಿ ತಿಂದಿದ್ದಾಯಿತು. ಸೊ ಈಗ ನಾನು ಕಡಲೆ ಬೀಜ ಬರ್ಫಿ ತೊಗೊಂಡಿದ್ದೀನಿ. ಐ ಆಮ್ ಟೇಸ್ಟಿಂಗ್ ದ್ಯಾಟ್. ಅದು ಕೂಡ ತುಂಬ ಚೆನ್ನಾಗಿತ್ತು. ಜರ್ನಿ ಟೈಮಲ್ಲಿ ಏನು ತಿಂದರೂ ಚೆನ್ನಾಗಿರುತ್ತೆ ಅನಿಸುತ್ತೇನೋ ಮೇ ಬಿ. ಸೊ ಯಾ, ಆ್ಯಂಡ್ ರೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಹೈವೇನೇ ನನಗೆ ಕ್ಯಾಪ್ಚರ್ ಮಾಡೋಣ ಅಂತ ಅನಿಸಿತ್ತು, ಅಷ್ಟು ಚೆನ್ನಾಗಿತ್ತು ಆ ಹೈವೇ. ಸಿಂಹ ಟಾಯ್ ಬೇಕಾ? ಹಾಯ್ ಪಾಪು. ಪಾಪಾ. ರೋಡ್ ಅಂತ ಎಷ್ಟು ಚೆನ್ನಾಗಿದೆ. ನೋಡೋಣ, ನಂಗೆ ಗೊತ್ತು ನೀನು ನೋಡಲ್ಲ ಅಂತ. ತಿರುಪತಿಗೆ ಅರೌಂಡ್ ನಾವು ಒಂದು 2:30 ಹಂಗೆ ರೀಚ್ ಆದ್ವಿ. ಅಲ್ಲಿ ರೀಚ್ ಆಗಿ ಕಲ್ಯಾಣ ವೆಂಕಟೇಶ್ವರ ಅಂತ ಟೆಂಪಲ್ ಇದೆ ಅಲ್ಲಿ. ಐ ಥಿಂಕ್ ಮೋಸ್ಟ್ ಆಫ್ ಯಾರು ಹೋಗಿಲ್ಲ, ನೆಕ್ಸ್ಟ್ ಟೈಮ್ ತಿರುಪತಿಗೆ ಹೋಗೋರು ಅಲ್ಲಿ ಕೂಡ ಹೋಗಿ ಅಂತ ಹೇಳ್ತೀನಿ. ಯಾಕಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವೆಲ್ಲ ಅಲ್ಲೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ಟ್ರೈಟ್ ತಿರುಮಲ ಕಡೆ ಹೊರಟ್ವಿ. ಕಲ್ಯಾಣ ವೆಂಕಟೇಶ್ವರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೊರಟಿದ್ದೇನೆ ಪದ್ಮಾವತಿ ಟೆಂಪಲ್ಗೆ. ಪದ್ಮಾವತಿ ಟೆಂಪಲ್ಗೆ ಹೋದ್ವಿ, ಬಟ್ ಅಲ್ಲಿ ತುಂಬಾ ರಶ್ ಇತ್ತು. ಕಾರಣ ಅಲ್ಲಿ ಬ್ರಹ್ಮೋತ್ಸವ ನಡೀತಾ ಇತ್ತು. ಸೊ ತುಂಬಾ ಜನ ಇದ್ದರು, ತುಂಬ ರಶ್ ಇತ್ತು. ಆಮೇಲೆ ಟೆಂಪಲ್ ಕ್ಲೋಸಿಂಗ್ ಮತ್ತು ಓಪನಿಂಗ್ ಟೈಮ್ಸ್ ಕೂಡ ಚೇಂಜ್ ಆಗಿತ್ತು. ಹಾಗಾಗಿ ನಾವು ಅಲ್ಲೇ ಸುಬ್ಬಯ್ಯ ಗಾರಿ ಅನ್ನೋ ಹೋಟೆಲ್ಗೆ ಬಂದ್ವಿ. ಊಟದ ಟೈಮ್ ಆಗಿತ್ತು, ಸೊ ಊಟ ಮಾಡೋಣ ಅಂತ. అట్టుకే అండి, ఇంకా చాలా ఐటమ్స్ ఉన్నాయి దాచమ్మా. రెండు కాంగ్రెస్ అండి, రెండు కాంగ్రెస్ వెజ్ బిర్యానీ, రెండు కాంగ్రెస్, గిల్ పీస్ రైస్, తిరుపతి రైస్ సైడ్లో ఇది కాంగ్రెస్, కరెక్ట్ రెండు కాంగ్రెస్. ಸೊ ಇದು ಲೈಕ್ ಇದು ಕಾಂಬಿನೇಷನು, ಇದು ಕಾಂಬಿನೇಷನ್ ಮತ್ತು ಇದು ಕಾಂಬಿನೇಷನ್. ಆಲ್ಮೋಸ್ಟ್ 20+ ಐಟಮ್ನ ನಮಗೆ ಎಲೆ ಮೇಲೆ ಬಡಿಸಿದ್ರು. ಆ್ಯಂಡ್ ಅಂದರೆ ಅವರು ಲೆವೆಲ್ ಥರ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಅನ್ನೋ ಥರ ಬಡಿಸ್ತಾಯಿದ್ರು ಅಲ್ಲಿ. ನನಗಂತೂ ಪ್ರತಿಯೊಂದು ಟೇಸ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು, ಬಟ್ ತುಂಬಾ ಹೆವಿ ಆಯಿತು. ಅಷ್ಟೊಂದೆಲ್ಲ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗೋ ಒನ್ ಟೈಮ್ ಅಷ್ಟೇ ತಿನ್ಬೋದು. ಆ್ಯಂಡ್ ಪಕ್ಕಾ ಆಂಧ್ರ ಮೀಲ್ಸು ಅವ್ರ ಸ್ಪೆಷಲ್ನ ನಮಗೆ ಬಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಸ್ಪೈಸಿ ಇತ್ತು, ಬಟ್ ಮೋಸ್ಟ್ ಆಫ್ ಆ್ಯಂಡ್ ಕೆಲವೊಂದು ಸ್ವೀಟ್ ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಪ್ರತಿಯೊಂದನ್ನು ಕೇಳಿ ಬಡಿಸ್ತಾರೆ. ತುಂಬ ಜಾಸ್ತಿ ಬಡಿಸೋದು ಆ ಥರ ಎಲ್ಲ ಮಾಡಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಸ್ವಲ್ಪ ಬಡಿಸಿ ಎಲ್ಲನೂ ಟೇಸ್ಟ್ ಮಾಡೋ ಥರ ನಮಗೆ ಮಾಡ್ತಾರೆ. ಆ್ಯಂಡ್ ಮೋರ್ ಓವರ್ ಅಷ್ಟು ಪೊಲೈಟಾಗಿ ಅವ್ರು ನಮಗೆ ಕೇಳಿ ಬಡಿಸ್ತಾರೆ. ದಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ನಮಗೂ ಕೂಡ ತಿನ್ನೋದಕ್ಕೆ ಇನ್ನೂ ಹುಮ್ಮಸ್ ಬರುತ್ತೆ. ಬಟ್ ಇದಂತೂ ಸಿಕ್ಕಾಪಟ್ಟೆ ಹೇಗೆ ಆಯಿತು. కంది పొడి, కరివేపాకు పొడి. నెయ్యి తింటారు కదా, నెయ్యి తినకూడదు, తాగాలి.
చేయండి. ఓకే ఓకే, కంది కూడా ఆవకాయ మిక్స్ చేయండి. ಪ್ರತಿಯೊಂದು ಐಟಮ್ನ ಬಡ್ಸೋಕ್ಕಿಂತ ಮುಂಚೆ ಅದು ಏನು ಮತ್ತು ಅದನ್ನು ಯಾವ ಕಾಂಬಿನೇಷನಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಡಿಸ್ತಾರೆ. ಅದು ತುಂಬಾ ಇಷ್ಟ ಆಯಿತು ನನಗೆ. ಬಿಕಾಸ್ ಎಲ್ಲ ಬಡಿಸಿದಾಗ ಯಾವುದ್ರ ಜೊತೆ ಏನು ತಿಂದರೆ ಚೆನ್ನಾಗಿರುತ್ತೆ ಅನ್ನೋ ಐಡಿಯಾ ಕೂಡ ನಮಗಿರಲ್ಲ, ಸಿನ್ಸ್ ಫುಡ್ಡು ಕೂಡ ನಮಗೆ ನ್ಯೂ. ಸೊ ಆ ಥರ ಹೇಳಿ ಬಡಿಸಿದಾಗ ತುಂಬಾ ಇಷ್ಟ ಆಯಿತು. ನನಗಂತೂ ಪ್ರತಿಯೊಂದು ಐಟಮ್ನು ನಾನು ಟೇಸ್ಟ್ ಮಾಡಿದೆ, ಬಿಕಾಸ್ ಐ ವಾಂಟೆಡ್ ಟು ಟೇಸ್ಟ್ ಎವ್ರಿಥಿಂಗ್. ಸೊ ಕೆಲವೊಂದು ಸ್ಪೈಸಿಯಾಗಿತ್ತು, ದಟ್ ಈಸ್ ಫೈನ್. ಸೊ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು. ತಿಂದು ಮುಗಿಸೋಷ್ಟರಲ್ಲಿ ನನಗಂತೂ ಸಾಕಾಗೋಗಿತ್ತು. ಸೊ ಯಾರನ್ನ ಏನೋ ತುಂಬ ಚೆನ್ನಾಗಿ ಏನೋ ಗುಡ್ ಈಟರ್ಸ್ ಇರ್ತಾರಲ್ಲ, ಅವ್ರು ಬಂದರೆ ಅಂತೂ ಫುಲ್ ಪೈಸಾ ವಸೂಲಿಲಿ. ఊట ఎలా ఉందో చెప్పండి, చాలా తెలుగులో చెప్పాలి. చాలా బాగుంది కానీ జోరులో చెప్పాలి. చాలా బాగుంది కానీ కొంచెం ఓవర్ అయ్యింది. ఎంత ಐಟಮ್ ತೆಲುಗು ತಿన్నారు? ಅವರೆಲ್ಲ ನಮಗೆ ಕನ್ನಡದಲ್ಲೇ ಮಾತಾಡ್ತೀವಿ. ಚೆನ್ನಾಗಿತ್ತು. ಆಲ್ಮೋಸ್ಟ್ ಒಂದು 15 ಐಟಮ್ಸ್ ಸರ್ವ್ ಮಾಡಿದ್ರು. ಸೊ ಐ ವುಡ್ ಹೈಲಿ ರೆಕಮೆಂಡ್ ದಿಸ್ ಹೋಟೆಲ್. ಯಾರು ತುಂಬ ಊಟ ಮಾಡ್ತಾರೆ, ಯಾರಿಗೆ ತುಂಬ ವೆರೈಟೀಸ್ ಇಷ್ಟ ಆಗುತ್ತೆ, ಯಾರಿಗೆ ಪ್ರಾಪರ್ ಆಂಧ್ರ ಮೀಲ್ಸ್ ಇಷ್ಟ ಆಗುತ್ತೆ, ಅವ್ರು ಖಂಡಿತ ಈ ಹೋಟೆಲಿಗೆ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಎಲ್ಲನೂ ಇಷ್ಟಪಡಿಸ್ತಾರೆ. ನಿಮ್ಗೆ ಬೇಕಂದರೆ 4-5 ಸತಿ ರಿಪೀಟ್ ಮಾಡಿಸ್ಕೊಬೋದು, ಇಟ್ಸ್ ಅನ್ಲಿಮಿಟೆಡ್. ಬಟ್ ಅವ್ರು ಹಾಕೋ ಅಷ್ಟು ವೆರೈಟೀಸ್ಗೆ ಇಷ್ಟಿದ್ರೇ ನಿಮಗೆ ಹೊಟ್ಟೆ ತುಂಬೋಗಿರುತ್ತೆ, ಅಷ್ಟು ವೆರೈಟೀಸ್ ಇದೆ. ಸೊ ಐ ಟೋಟ್ಲಿ ಲವ್ ದಟ್. ತುಂಬ ಹೊಟ್ಟೆ ತುಂಬೋಗಿದೆ, ಇವಾಗ ಹೋಗಿ ಮಲ್ಕೋಬೇಕಷ್ಟೆ. వాడిని అడుగుతాము. చెప్పండి ఊట ఎలా ఉంది, చెప్పండి చెప్పండి అమ్మ, ఎలా ఉంది ఊట? మంచిగా ఉంది, బాగుంది, రుచిగా ఉంది. చిక్కమ్మ ఎలా ఉంది? ಸೊ ನನಗೂ ಕೂಡ ಅಷ್ಟು ಮಾತಾಡೋಕ್ಕೆ ಬರಲ್ಲ ತೆಲುಗು, ಬಟ್ ಓಕೆ ಮ್ಯಾನೇಜಬಲ್ ಆಗಿ ಬರುತ್ತೆ. ನಾನು ಅದರಲ್ಲಿ ಮಾತಾಡಿದ್ದೀನಿ. ಊಟ ಎಲ್ಲ ಚೆನ್ನಾಗಿ ತಿಂದಾದಮೇಲೆ ಈಗ ನಾವು ಹೊರಟಿರೋದು ತಿರುಮಲ ಕಡೆ. ಸೊ ಈಗ ನಾವು ಕೆಳಗೆ ಇರೋದು ತಿರುಪತಿ, ಸೊ ಮೇಲೆ ತಿರುಮಲ. ಈಗ ನಾವು ತಿರುಮಲ ಕಡೆ ಹೊರಟಿದ್ದೀವಿ. ಜಸ್ಟ್ ಬಂದು ರೀಚ್ ಆಗಿದ್ದೀವಿ. ಚೆಕ್ ಇನ್ ಆಯಿತು ಇಲ್ಲಿ. ವಾವ್, ಎಷ್ಟು ಚೆನ್ನಾಗಿದೆ ವ್ಯೂ. ಸೊ ಕಾರೆಲ್ಲ ಲಗೇಜ್ ಎಲ್ಲ ಫುಲ್ ಚೆಕ್ ಇನ್ ಆಯಿತು. ಕಂಪ್ಲೀಟಾಗಿ ಕಾರೆಲ್ಲ ಚೆಕ್ ಆಯಿತು. ಆ್ಯಂಡ್ ಆಲ್ಸೋ ನಮ್ಮ ಹತ್ರ ಏನು ಲಗೇಜಸ್ ಇರುತ್ತೆ ಅದನ್ನು ಕೂಡ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ತಾರೆ. ಯಾವುದೇ ಥರ ಪ್ಲಾಸ್ಟಿಕ್ ವಸ್ತುಗಳನ್ನ ಮೇಲೆ ಬಿಡಲ್ಲ. ಸೊ ಅದಕ್ಕಾಗಿ ಕಂಪ್ಲೀಟ್ ಚೆಕ್ ಮಾಡ್ತಾರೆ. ಚೆಕಿಂಗ್ ಎಲ್ಲ ಆದಮೇಲೆ ನಾವೀಗ ಮೇಲೆ ಹೊರಟಿದ್ದೀವಿ. ಅಲ್ಲಿ ರೀಚ್ ಆಗ್ತಾನೆ ನಮಗೆ ಕಂಪ್ಲೀಟಾಗಿ ಮೈಂಡ್ ಸೆಟ್ಟೇ ಬೇರೆಯೇ ಆಗಿಬಿಡುತ್ತೆ. ಆ ಕಂಪ್ಲೀಟ್ ವೈಬೇ ಚೇಂಜ್ ಆಗಿಬಿಡುತ್ತೆ. ವೆರಿ ಕಾಮ್ ಆ್ಯಂಡ್ ಪೀಸ್ ಆಗಿಬಿಡ್ತೀವಿ ನಾವು. ಆ್ಯಂಡ್ ವಿ ಸ್ಟಾರ್ಟ್ ಫೀಲಿಂಗ್ ದಟ್ ಒಂದು ಡಿವೈನ್ ಫೀಲಿಂಗ್ ನಮಗೆ ಶುರುವಾಗುತ್ತೆ. ಇಲ್ಲಿ ಮುಂದೆನೇ ಕಾಣುತ್ತೆ, ಅದಕ್ಕೆ ಮಾಡ್ಬೋದು ವಿಡಿಯೋ. ನಾನು ಮಾಡ್ತಿದ್ದೀನಿ ಬಿಡು. ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ನಿಜಕ್ಕೂ ಸ್ವರ್ಗ ಅದು. ಆ್ಯಂಡ್ ಯಾರ್ಯಾರು ಈ ನವಂಬರ್ ಟೈಮಲ್ಲಿ ತಿರುಪತಿಗೆ ಹೋಗ್ತಾ ಇರ್ತೀರಾ, ಮೇ ಬಿ ಅವರೆಲ್ಲ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅನಿಸುತ್ತೆ. ಯಾಕಂದರೆ ನಾವು ಮೇಲೆ ರೀಚ್ ಆಗ್ತಾ
ಕಂಪ್ಲೀಟಾಗಿ ಮಿಸ್ಟ್ ಇತ್ತು. ಕಂಪ್ಲೀಟಾಗಿ ಅಕ್ಕಪಕ್ಕ ಏನೂ ಕಾಣ್ತಿರಲಿಲ್ಲ, ಅಷ್ಟು ಮಿಸ್ಟ್ ಇತ್ತಲ್ಲಿ. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಆ ವೆದರ್ನ ಎಂಜಾಯ್ ಮಾಡಿದೆ. ನನಗಂತೂ ಪ್ರಾಣ ಈ ಥರ ವೆದರೆಲ್ಲ ಇದ್ದರೆ. ಒಳ್ಳೆ ಬೆಳಗ್ಗೆ ಮುಂಜಾನೆ 5 ಗಂಟೆ ಇದ್ದಂಗಿದೆ, 5-6 ಗಂಟೆ. ಜಸ್ಟ್ ರೀಚ್ ಆದ್ವಿ. ಅಲ್ಲಿ ನಾವು ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಈಗ ಆ ಸ್ಟೇ ಹತ್ರ ಬಂದಿದ್ದೀವಿ. ದ್ವಾರಕಾ ನಿಲಯ. ನಾನು ಈ ಕಂಪ್ಲೀಟ್ ರೂಮ್ ಟೂರ್ನ ತೋರಿಸ್ತೀನಿ. ನೀ ವೆಲ್ಕಮ್ ಮಾಡ್ತೀಯಾ? ಸೊ ಇದು ಫುಲ್ಲು ರೂಮ್ ಇದು. ಆ್ಯಂಡ್ ಇಲ್ಲಿ ಕ್ವೀನ್ ಬೆಡ್ ಕೊಟ್ಟಿದ್ದಾರೆ ಆ್ಯಂಡ್ ಅಲ್ಲೊಂದು ಸಿಂಗಲ್ ಬೆಡ್ ಇದೆ. ಆ್ಯಂಡ್ ಇದು ಬಾಲ್ಕನಿ. ಮಾರ್ನಿಂಗ್ ತೋರಿಸ್ತೀನಿ ಅದು ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ಸೋಫಾ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬಂದರೆ ಡ್ರೆಸ್ಸಿಂಗ್ ಟೇಬಲ್ಲು. ಇಲ್ಲೆಲ್ಲ ಬಟ್ಟೆ ಇಟ್ಕೊಳ್ಳೋಕ್ಕೆ ತುಂಬ ಸ್ಪೇಷಿಯಸ್ ಆಗಿದೆ, ಎಲ್ಲನೂ ಇಟ್ಕೋಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ರೆಡಿ ಆಗೋದಕ್ಕೆ. ಆ್ಯಂಡ್ ಇದು ಬಂದು ಬಾತ್ರೂಮ್. ಇದು ಕಂಪ್ಲೀಟ್ ರೂಮ್ ಇದೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಆಗಿದೆ, ಆರಾಮಾಗಿ ರೆಸ್ಟ್ ಮಾಡೋದಕ್ಕೆ ಮತ್ತು ಎಲ್ಲ ಥರ ಬಟ್ಟೆ ಇಟ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಫುಲ್ಲು ಫಾಗ್ ಆಗಿಬಿಟ್ಟಿದೆ. ಇವಾಗ ಟೈಮ್ ಬಂದು ಐ ಥಿಂಕ್ 7:30 ನೈಟ್. ಫುಲ್ ಜೋರಾಗಿ ಗಾಳಿ ಬೀಸ್ತಾ ಇದೆ. ಆ್ಯಂಡ್ ಇಲ್ಲಿ ವರಹಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ. ಇಷ್ಟು ಫಾಗ್ ಇದೆ ಇನ್ನೂ ಅಲ್ಲ.
ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಇದೆ. ಫುಲ್ಲು ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಫುಲ್ಲು ಶಾಪಿಂಗ್ ಕಾಂಪ್ಲೆಕ್ಸ್, ಎಲ್ಲ ಥರ ಫ್ರೇಮ್ಸು ಎಲ್ಲ ಥರ ಇಟ್ಟಿದ್ದಾರೆ. ಇಯರಿಂಗ್ಸು, ಆಕ್ಸೆಸರೀಸು, ಇಲ್ಲೆಲ್ಲ ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಭಜನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಫುಲ್ ಜೋರಾಗಿ ಸಾಂಗ್ ಹಾಕಿದ್ದಾರೆ. ನಮ್ಮದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 6 o'clockಗೆ ದರ್ಶನ ಇದ್ದಿತ್ತು. ಸೊ ಹಾಗಾಗಿ ಹಿಂದಿನ ದಿನ ಟೆಂಪಲ್ ಒಳಗಡೆನೇ ವರಹಸ್ವಾಮಿ ಟೆಂಪಲ್ ಅಂತಿದೆ, ತುಂಬ ಜನಕ್ಕೆ ಗೊತ್ತಿರುತ್ತೆ ಅದು. ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ನಾವು ವಾಪಸ್ ರೂಮ್ಗೆ ಹೋದ್ವಿ. ವಾವ್, ಫುಲ್ಲು ಮಿಸ್ಟ್ ಇದೆ, ಫುಲ್ಲು ಮಿಸ್ಟ್ ಇದೆ. ನಮಗೆ ದರ್ಶನ ಬೆಳಗ್ಗೆ ಇರೋದ್ರಿಂದ ನನಗೆ ಗೊತ್ತಿತ್ತು ಫೋನ್ಸನ್ನ ಯಾವುದೂ ಅಲೋ ಮಾಡಲ್ಲ ಅಲ್ಲಿ ಅಂತ. ಸೊ ಹಾಗಾಗಿ ಹಿಂದಿನ ದಿನ ಏನು ಬಂದಿದ್ವಿ ಹಾಗೇ ನಾನು ಆದಷ್ಟು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದೆ ಪ್ರತಿಯೊಂದೂ ಅಲ್ಲಿ. ಯಾಕಂದರೆ ನೆಕ್ಸ್ಟ್ ಡೇ ನಮ್ಗೆ ಆಗಲ್ಲ, ಫೋನ್ಸ್ನೆಲ್ಲ ರೂಮ್ಸಲ್ಲೇ ಇಟ್ಟು ನಾವು ಹೋಗಬೇಕಾಗತ್ತೆ. ಸೊ ಹಾಗಾಗಿ ಈಗೇ ಕಂಪ್ಲೀಟಾಗಿ ನಾನು ಕ್ಯಾಪ್ಚರ್ನ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಪ್ರತಿಯೊಂದನ್ನು. ಅಲ್ಲೋಡ ಆನೆ ಇರೋದು, ಆನೆನೂ ಇದೆ. ಗಜೋತ್ಸವ ಅಂತ ಹಾಕಿದ್ರಲ್ಲ, ಹೌದಾ? ಪಲ್ಲಕ್ಕಿ ಉತ್ಸವ, ಗಜೋತ್ಸವ. ಎಸ್, ಈಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಲ್ಕೊಳ್ಳೋದೀಗ. ಆ್ಯಂಡ್ ಈಗ ಸಾಯಂಕಾಲ ಹೋಗಿ ವರಹಸ್ವಾಮಿ ಟೆಂಪಲ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿರೋ ದರ್ಶನ. ನಾವು ಹೋಗಿದ್ದು ಇನ್ನೇನು ಅವಾಗೇ ಕ್ಲೋಸ್ ಮಾಡಿಬಿಟ್ರು, ಬಟ್ ಸ್ಟಿಲ್ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಕ್ಕೆ ಓಪನ್ ಮಾಡಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಸ್ವಲ್ಪ ಡ್ರಿಸಲಿಂಗ್ ಇದೆ, ಮಳೆ ಬರ್ತಾ ಇದೆ. ಸೊ ಆದರೂ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಈಗ ಆಲ್ಮೋಸ್ಟ್ 11 ಆಗಿದೆ. ಸೊ ಮಲ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿ ಆಗಬೇಕು, ಬಿಕಾಸ್ 6 ಗಂಟೆಗೆ ನಮಗೆ ದರ್ಶನಕ್ಕೆ ಹೋಗಬೇಕು. ಸೊ ಈಗ ಮಲ್ಕೊಂಡು ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಸೊ ಈಗ ಆಲ್ಮೋಸ್ಟು 4:45 ಆಗಿದೆ ಟೈಮ್. ಆ್ಯಂಡ್ ಈಗ ಎದ್ದು ಸ್ನಾನ ಮಾಡಿಕೊಂಡು ಆ್ಯಂಡ್ ಐ ಆಮ್ ವೇರಿಂಗ್ ದಿಸ್ ಪಿಂಕ್ ಸೂಟ್ ದರ್ಶನಕ್ಕೆ. ಎಸ್, ಲೆಟ್ಸ್ ಗೆಟ್ ರೆಡಿ. ಒಂದು ಕ್ವಿಕ್ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ರೆಡಿ. ಬಟ್ಟೆ ಆ ಕಡೆ ಹಾಕಿದ್ದೀರಾ? ಏನು ಹೇಳ್ತಿರ್ತಾರಲ್ಲ ನೈಟ್ ಡ್ರೆಸ್. ಎಸ್, ಐ ಆಮ್ ರೆಡಿ. ಇಯರಿಂಗ್ಸ್, ಫೋಟೋ, ಹೇರ್ ಸ್ಟೈಲ್ ಎಲ್ಲ ಆಗಿದೆ. ಈಗ ದರ್ಶನಕ್ಕೆ ಹೋಗಬೇಕು. ಸೊ 6 o'clock ದರ್ಶನ ಅಂತ ಹೇಳಿದ್ದಾರೆ. ಲೆಟ್ಸ್ ಗೋ. ಆ್ಯಂಡ್ ಇಷ್ಟೇ ಸಿಂಪಲಾಗಿ ರೆಡಿ ಆಗಿರೋದು ಅಷ್ಟೇ. ಲೆಟ್ಸ್ ಗೋ.
ಸಿಕ್ಕಾಪಟ್ಟೆ ಶೆಕೆ, ಯಾಕೆ ಹೇಳ್ತೀರ? ಇಟ್ಸ್ ಅರ್ಲಿ ಮಾರ್ನಿಂಗ್ 5:30 ಇನ್ ತಿರುಪತಿ. ಪಿಂಕ್ ತನ್ನ ಹತ್ರ ಇದೆ ವಾಟರ್ ಬಾಟ್ಲ್, ಪಿಂಕ್ ತಾನ. ಎಲ್ಲ ಎದ್ದು ರೆಡಿಯಾಗಿ ಈಗ ನಾವು ಟೆಂಪಲ್ ಕಡೆ ಹೊರಟಿದ್ದೀವಿ. ಆಲ್ಮೋಸ್ಟ್ 5:30 ಆಗಿತ್ತು. ಫುಲ್ಲು ತುಂಬಾ ಚಳಿ ಇತ್ತಲ್ಲಿ ಆ್ಯಂಡ್ ಕಂಪ್ಲೀಟಾಗಿ ಮಿಸ್ಟ್. ಸೊ ಈಗ ನಾವು ಟೆಂಪಲ್ ಕಡೆ ಹೊರಟಿದ್ದೀವಿ. ಆ್ಯಂಡ್ ಸಿನ್ಸ್ ಟೆಂಪಲಲ್ಲಿ ಯಾವುದೇ ಥರ ಫೋನ್ಸು ಕ್ಯಾಮ್ರಾಸ್ನ ಅಲೋ ಮಾಡಲ್ಲ, ಸೊ ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿ ಫೋನ್ಸ್ನ ಇಟ್ಟು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ದರ್ಶನ ಮುಗಿಸ್ಕೊಂಡು ನಾನು ವೀಡಿಯೋನ ಮಾಡ್ತೀನಿ. ಎಸ್, ತುಂಬ ಚೆನ್ನಾಗಿ ದರ್ಶನ ಆಯಿತು. ಮಾತಲ್ಲಿ ಹೇಗೆ ವರ್ಣಿಸೋದು ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಐ ಆಮ್ ಸೋ ಬ್ಲೆಸ್ಡ್, ಐ ಮೀನ್ ವಿ ಆರ್ ಸೋ ಬ್ಲೆಸ್ಡ್ ಅಂತ ಅನಿಸುತ್ತೆ ಆ ಥರ ಒಂದು ದರ್ಶನನ ಮಾಡ್ಕೊಳ್ಳೋದಕ್ಕೆ. ಆಲ್ಮೋಸ್ಟ್ ಒಂದು 1 hour 1.5 hourಲ್ಲೆಲ್ಲ ನಮಗೆ ದರ್ಶನ ಆಗೋಯಿತು. ತುಂಬಾ ಮನಸ್ಸಿಗೆ ಒಂಥರ ಖುಷಿ, ನೆಮ್ಮದಿ ಅದನ್ನು ನೋಡಿದಾಗ. ಐ ಥಿಂಕ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ತಿರುಪತಿಯ ದರ್ಶನ ಮಾಡಿದವ್ರಿಗೆ ಪ್ರತಿಯೊಬ್ಬರಿಗೂ ಈ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ತುಂಬ ಚೆನ್ನಾಗಾಯಿತು. ಐ ಆಮ್ ಸೋ 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 ಹ್ಯಾಪಿ. ಮಮ್ಮಿ ಅಣ್ಣ ಇಲ್ಲಿ ಈಗ ಇಡ್ಲಿ ವಡೆ ಬಂದಿದೆ. ಇದು ಸಾರಂಗಿ ಹೋಟ್ಲ್ ಅಲ್ವಾ? ಟಿಫನ್ನ ಮುಗಿಸ್ಕೊಂಡು ತಿರ್ಗಾ ವಾಪಸ್ ನಾವು ರೂಮ್ ಕಡೆ ಹೊರಟ್ವಿ. ಸೊ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾವು ಅಲ್ಲಿಂದ ಚೆಕ್ಔಟ್ ಮಾಡಬೇಕು. ಸೊ ಹಾಗಾಗಿ ಈಗ ರೂಮ್ ಕಡೆ ಹೊರಟಿದ್ದೀವಿ. ಜಿಜ್ಜಿ ನೋಡು, ಈ ಕಡೆ ನೋಡು. ಸೊ ಈಗ ಒಂದು ಫೋಟೋ ತಗೊಳ್ಳೋದು, ಇಲ್ಲೇ ಸ್ಟೇ ಆಗಿದ್ವಿ ಅಂತ. ಲೆಟ್ಸ್ ಟೇಕ್ ಫೋಟೋ ನಾವು. ಸೊ ಈಗ ಜಸ್ಟ್ ರೂಮಿಗೆ ಬಂದ್ವಿ. ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇವತ್ತು ಶನಿವಾರ ಆದ್ದರಿಂದ ತುಂಬಾ ಸ್ಪೆಷಲ್ ಆಗಿತ್ತು ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್. ತುಂಬ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಈಗ 1 hour ಇಲ್ಲಿ ರೆಸ್ಟ್ ಮಾಡಿ ಆಮೇಲೆ ಚೆಕ್ಔಟ್ ಆಗೋದು ಇಲ್ಲಿಂದ. ಸೊ ಕೆಳಗೆ ಹೋಗ್ತಾ ಪದ್ಮಾವತಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ. ಸೊ ನೋಡಿಕೊಂಡು ಹಾಗೆ ಏನು ಪ್ಲ್ಯಾನ್ ಮಾಡ್ತೀವಿ ಗೊತ್ತಿಲ್ಲ, ಲೆಟ್ಸ್ ಸಿ. ಆ್ಯಂಡ್ ಈಗ ಜಸ್ಟ್ 1 hour ರೆಸ್ಟ್ ಮಾಡಿ ಇಲ್ಲಿಂದ ಚೆಕ್ಔಟ್ ಆಗೋದು. ಈಗೆಲ್ಲ ರೆಸ್ಟ್ ಮಾಡ್ತೀವಿ. ಇದು ಬಾಲ್ಕನಿ ನಮ್ಮ ರೂಮಿಂದ. ಅದು ಒಂದು ರೂಮ್ ಇದೆ ಆ್ಯಂಡ್ ಈ ಸೈಡ್ ಒಂದು ರೂಮ್ ಇದೆ. ಫುಲ್ ಜೋರಾಗಿ ಗಾಳಿ ಬೀಸ್ತಾ ಇದೆ. ಸೊ ಎಸ್, ಈಗ ನಾವು ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ ರೂಮಿಂದ. ಆ್ಯಂಡ್ ರೂಮ್ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂದರೆ ಆರಾಮಾಗಿ ನಿದ್ದೆ ಮಾಡಿದ್ವಿ ಎಲ್ಲರೂ. ಸೊ ಈಗ ಹೊರಡ್ತಾ ಇದ್ದೀವಿ. ಹಿಂಗಲ್ಲ, ಹಿಂಗೆ ಹೋಗ್ತಾ ಇರೋದು, ಡೌನ್ ಹೋಗ್ತಾ ಇದ್ದೀವಿ ಪದ್ಮಾವತಿ ಟೆಂಪಲ್ಗೆ. ಚಿಕ್ಕಮ್ಮ ಹೇಳಿ, ರೂಮ್ ಹೇಗಿತ್ತು? ರೂಮೆಲ್ಲ ತುಂಬ ಚೆನ್ನಾಗಿತ್ತು. ದರ್ಶನ ಹೇಗಾಯಿತು? ದರ್ಶನ ಅಂತೂ ಸೂಪರ್ ಆಗಿತ್ತು. ನಿಜ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ನನಗೆ ದರ್ಶನ ಮಾಡ್ಕೊಂಡು. ತುಂಬಾ ಚೆನ್ನಾಗಿತ್ತು.
ನಿಜವಾಗ್ಲೂ ತಿರುಪತಿ ತಿಮ್ಮಪ್ಪನ ನೋಡೋಕೆ ನಿಜವಾಗ್ಲೂ ಖುಷಿ ಅದು ಶನಿವಾರ ಇವತ್ತು. ಖುಷಿ ಆಗುತ್ತೆ. ಅದು ಬೆಳಗ್ಗೆನೇ ಬೇಗ. ಅದು ಈ ವೆದರಲ್ಲಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜವಾಗ್ಲೂ. ಲೆಟ್ಸ್ ಗೋ. ಏನು ಮಾಡ್ತೀರಾ ಅರಿಯಮ್ಮ? ಚೆಕ್ಔಟ್ ಆಗಿ ಈಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಗೋವಿಂದ ಹಿಂದೆ ತೆಗಿಬೋದು ನೋಡು. ಬರ್ಬೇಕಿತ್ತಲ್ಲ ಥರ ಇವರೆಲ್ಲ ಮೆಟ್ಲು ಹತ್ಕೊಂಡು ಈ ಟೈಮಲ್ಲಿ ಮೆಟ್ಲು ಚೆನ್ನಾಗಿರುತ್ತೆ. ಬಿಸಿಲಿಲ್ಲ ಏನಿಲ್ಲ ಆರಾಮ. ಬಟ್ ಮಳೆ ಬಂದರೆ ಅಲ್ಲೆಲ್ಲಿ ಸ್ಲಿಪ್ಪರಿ ಇರೋ ಸ್ವಲ್ಪ. ಇರುತ್ತೆ ನೋಡಿ. ಇವರೆಲ್ಲ ಅದೇ ಕೂತ್ಕೋಬೋದು ನೋಡಿ ಚೆನ್ನಾಗಿ ಆರಾಮಾಗಿ. ಬಂಡೆ ಮೇಲೆಲ್ಲ ನೀರು and this is how it looks. Then ಎಷ್ಟು ಚೆನ್ನಾಗಿ ಬರ್ತದೆ ನೋಡಲ್ಲಿ. ಮೇಲ್ ತಕ್ಕೋತಾರ ಹಂಗೆ. ಇದರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡು. ಅಲ್ಲಿ ದೂರದಿಂದ ನೋಡಿದ್ವಲ್ಲ ಅದಾನೆ ಅದು. ಎರಡು ಇದು ಕಡೆ ಈ ಕಡೆ ಇದೆ. ಈಗೇನು ನೋಡ್ತಾ ಇದ್ದೀರಾ ಇಲ್ಲಿ ಆ ಬಂಡೆನ ಗರುಡಾದ್ರಿ ಅಂತ ಹೇಳ್ತಾರೆ. ಯಾಕಂತಂದರೆ ಆ ಬಂಡೆ ಗರುಡನ ಆಕಾರದಲ್ಲಿರುತ್ತೆ. ಸೊ ಇದು ಯಾವಾಗ ನೋಡ್ಬೋದು ಅಂತಂದರೆ ಬೆಟ್ಟ ಇಳಿತಾ. ಸೊ ಯಾರ್ಯಾರು ಬೆಟ್ಟ ಇಳಿತಾ ಇರ್ತೀರಾ ಆಗ ಇದನ್ನು ಸ್ವಲ್ಪ ಗಮನ ಕೊಟ್ಟು ಅಬ್ಸರ್ವ್ ಮಾಡಿ. ಗರುಡಾದ್ರಿ ಅಂತ ಎಷ್ಟು ಚೆನ್ನಾಗಿದೆ ಇದು ವೆಂಕಟೇಶ್ವರ ಸ್ಟ್ಯಾಚ್ಯೂ. ವೆರಿ ನೈಸ್. ಆ್ಯಂಡ್ ಊಟ ಕೂಡ ತುಂಬ ಚೆನ್ನಾಗಿತ್ತು. ಈಗ ಊಟ ಮಾಡಿಕೊಂಡು ಟೆಂಪಲ್ಗೆ ಹೋಗೋದು, ಪದ್ಮಾವತಿ ಟೆಂಪಲ್. ನಿನ್ನೆ ನಮಗೆ ಪದ್ಮಾವತಿ ತಾಯಿಯ ದರ್ಶನ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಹೊರಡ್ತಾ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಆದರೆ 6 o'clockಗೆ ಟೆಂಪಲ್ ಓಪನ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು. ಸೊ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ನೋಡಿದ್ರಲ್ಲ, ಇದಾಗಿತ್ತು ಕಂಪ್ಲೀಟ್ ತಿರುಪತಿಯ ವ್ಲಾಗ್. ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ನಾನು ತಿರುಪತಿಯ ದರ್ಶನ ಮಾಡಿಸಿದ್ದೀನಿ ಅಂತ ಅನ್ಕೋತೀನಿ. ಹಾಗೆ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಗೋವಿಂದ ಗೋವಿಂದ.